ರೈಲ್ವೆ ಡಿಪಾರ್ಟ್ಮೆಂಟ್. ಅಲ್ಲಿ ನೋಡ್ರಿ ನೀವು ಇಬ್ರು ಪ್ರ್ಯಾಂಕ್ ಆಗಿದ್ದೀರಾ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ವ್ಲಾಗ್ಗೆ ಸ್ವಾಗತ. ಇವತ್ತು ಒಂದು ಪ್ರ್ಯಾಂಕ್ ವೀಡಿಯೋನ ಮಾಡೋಣ ಅಂತ ಹೇಳಿಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮಮ್ಮಿಗೂ ನಮ್ಮ ಅಜ್ಜಿಗೆ ನನ್ನ ಹಸ್ಬೆಂಡು US ಹೋಗ್ತಿದ್ದಾರೆ. ಇನ್ನು 15 ಡೇಸಲ್ಲೇ ಹೊರಗೆ US ಹೋಗ್ತಿದ್ದಾರೆ ಅಂತ ಒಂದು ಪ್ರ್ಯಾಂಕ್ನ ಮಾಡ್ತಾಯಿದ್ದೀನಿ. ಸೊ ಇದೇ ಫಸ್ಟ್ ಟೈಮ್ ನಾನು ಪ್ರ್ಯಾಂಕ್ ವೀಡಿಯೋನ ಮಾಡ್ತಾ ಇರೋದು. ಲೈಕ್ ಎಷ್ಟು ಸಕ್ಸಸ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಅವ್ರಿಗೆ ವಿತೌಟ್ ಗೊತ್ತಿಲ್ದಿರಂಗೆ ವೀಡಿಯೋನ ಮಾಡಿಬಿಟ್ಟು ಲೈಕ್ ನಾನು ನನ್ನ ಹಸ್ಬೆಂಡು ಮಾತಾಡೋ ಥರ ಮಾಡಿ, ಆಮೇಲೆ ನಾವಿಬ್ಬರು ಒಂದು ಸ್ವಲ್ಪ ಜಗಳ ಆಡೋ ಥರ ಮೂಮೆಂಟ್ನ ಕ್ರಿಯೇಟ್ ಮಾಡಿ, ಅದಾಗಿದ್ಮೇಲೆ ಒಂದು ವೀಡಿಯೋನ ಮಾಡೋಣ ಅಂತ ಅವ್ರದ್ದು ವೀಡಿಯೋನ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಗೈಸ್, ಹೇಗೋಗುತ್ತೋ ಪ್ರ್ಯಾಂಕ್ ವೀಡಿಯೋ ನೋಡೋಣ ಅಂತ. ನೀವು ಒಂದು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ಗೈಸ್, ವೀಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಮಗಳು ಅಲ್ಲಿ ಮಲ್ಕೊಂಡಿದ್ದಾಳೆ, ಅದಕ್ಕೆ ಒಂದು ಸ್ವಲ್ಪ ನಿಧಾನಕ್ಕೆ ಮಾತಾಡಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಅಷ್ಟೇ. ಬನ್ನಿ ಗೈಸ್, ಇವಾಗ ಹೋಗೋಣ. ಜೀವನ್ ಫೋನ್ ಮಾಡಿದ್ದು ಎದಕ್ಕೆ? ಏನಂತ? ಹಾಂ ಯಾವಾಗ, ಎಲ್ಲಿಗೆ, ಎಷ್ಟು ದಿನ, ಯಾವಾಗ ಹೋಗ್ಬೇಕು? ಮಾರ್ಚ್ ಅವನು ಬರ್ತಾನೆ. ಅವನು ಕಂಪ್ನಿಗೆ ರೆಫರ್ ಮಾಡಿದ್ದ. ನೀನು US ಅದೇನು ಇದ್ದಕ್ಕಿದ್ದಂಗೆ? ಅದು ಇಂಟರ್ವ್ಯೂ 3 ತಿಂಗಳಿಂದ ಕೊಟ್ಟಿದ್ದೆ ನಾನು, ರಿಸಲ್ಟ್ ಬಂದಿರಲಿಲ್ಲ. ಹಾಂ, ಏನಾಗೈತಿ? ಏನು ಸರ್ 20 ಸಲ ಹೇಳ್ಬೇಕ ನಿನಗಿನ್ನ? ಒಳ್ಳೆ ಏನಾಗೈತಿ ಅಂತ. ಅಲ್ಲ, ಇಂಟರ್ವ್ಯೂ ಏನು ಎತ್ತ ನೀಟಾಗಿ ಹೇಳಲ್ಲ. ಹಾಂ, ಡಿಸೆಂಬರ್ 15-16 ಒಂದು ಇಂಟರ್ವ್ಯೂ ಅಂತ ಹೇಳಿದ್ದಿಲ್ಲ? ಹಾಂ, ಅದು ಅವ್ನ ಕಂಪ್ನಿದಾಗ ರೆಫರ್ ಮಾಡಿದ್ದ ಅವನು. ಹಾಂ, ಅದು ರಿಸಲ್ಟ್ ಬಂದಿರಲಿಲ್ಲ. ಹಾಂ, ಈಗ ಬಂದೈತೆ. ಅದೇ ಹೇಳಿ ಫೋನ್ ಮಾಡಿದ ಅವನು. ಹಾಂ, ಆಗೈತಿ ಅಂತಂದು. ಹಾಂ, ಬರ್ಬೇಕಾಗತ್ತೆ US ಅಂತಂದು ನನಗೆ ಬಾನಕಪ್ಪ. ನಾನು ಬೆಂಗಳೂರಿಗೆ ಬರ್ತಾನೆ US ಇಂದ. ಹಾಂ, ಎಲ್ಲಿಗೆ? US ಎಷ್ಟು ದಿವಸ? 5 ವರ್ಷ ಕಾಂಟ್ರಾಕ್ಟ್. ಅಲ್ಲಿ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಅದೇ ಹೆಂಗೆ ಫಿಕ್ಸ್ ಮಾಡಿದ್ರು ಅವರು? 3 ತಿಂಗಳಾಗತ್ತೆ ಅಂತ ಹೇಳಕತ್ತೀನಿ, ಸಡನ್ ಫಿಕ್ಸ್ 3 ತಿಂಗಳು ಆಗೈತೆ ಅಂತ ಹೇಳಿ ಡಿಸೆಂಬರ್ 1 ಮಾಡಿದ್ರೆ ಎಷ್ಟಾಯ್ತು ಇವಾಗ? ಅಲ್ಲ, ಈಗ ಸಡನ್ನಾಗಿ ಅಲ್ಲ, ಅವ್ರು ಲೈಕ್ ಫೋನ್ ಮಾಡಿ ಅವಾಗ ಫೋನ್ ಮಾಡಿ, ಅವ್ನು ಫೋನ್ ಮಾಡಿದ್ರು. ಅವರಲ್ಲ, ಅವ್ರು ಕನ್ಫರ್ಮೇಷನ್ ಇಮೇಲ್ ಕಳಿಸವ್ರೆ. ಅದೇ ಇವನು ಬಂದು ಜಾಯಿನ್ ಆಗಬೇಕು ಅಂದರೆ ನಿನ್ನ ಜೊತೆಗೆ ಬಾ ಅಂತ ಹೇಳ್ತಾವ. ನಾನು ನೋಡಿದ್ರೆ ಪಾಸ್ಪೋರ್ಟ್ ಎಲ್ಲ ಏನಿಲ್ಲ. ಮತ್ತೆ ಈಗೆಲ್ಲ ಅಪ್ಲೈ ಮಾಡ್ಬೇಕಲ್ಲ ಮತ್ತೆ. ಈಗ ಎಲ್ಲರ ಲಕ್ಷಣ ನಾನು ಜೊತೆಗೆ ಬರೋದ ಹೆಂಗೆ? ಇವಾಗಿಲ್ಲ, ಹೋಗಿ 1 ತಿಂಗಳಿಗೆ 2 ತಿಂಗಳು ಅಲ್ವಾಗ ಹುಡುಕ್ಬೇಕಲ್ಲ. ಏನು ಮಾಡೋದು ಮಮ್ಮಿ? ನೋಡ US ಹೊಂಟಾನವ. ಒಂದು 5 ವರ್ಷ ಕೆಲಸ ಮಾಡಿ ಬರೋದು ಅಷ್ಟೇ. 5 ವರ್ಷ ತನಕ ಬರಂಗಿಲ್ಲ. ವರ್ಷಕ್ಕೊಂದ್ಸಲ ಬರ್ತಾರೆ ಬಿಡು. ನಮ್ಮ ಫ್ಯಾಕ್ಟ್ರಿಯಲ್ಲಿ ಹೋಗ್ತಾ ಇಲ್ಲ, ಇದರಲ್ಲಿ ಹುಮ್ಸ್ದಾಗ ಹೋಗ್ತಾ ಇಲ್ಲ. ಅವನು ಅದಕ್ಕೆ ಬರಾಕತ್ತೀರಿ, ಹೆಂಡತಿ ಕರ್ಕೊಂಡು ಹೋಗಕ್ಕೆ ಬರಾಕತ್ತಾನ. ಇವನ್ ಫ್ರೆಂಡ್ ಮದ್ವೆ ಬಂದಿದ್ದು. ಅವ ಆಲ್ರೆಡಿ ಹೋಗ್ಯಾನ US 2 ವರ್ಷ ಆತ ಹೋಗಿ. ಯಾವಬೇ ನೀ ಈ ಕಡೆ ಬಾ, ಇಲ್ಲ ಜೋರು ಮಾತಾಡಿದ್ರೆ ಕೇಳ್ತಾಳ ಅದಕ್ಕೆ. ಇಲ್ಲ ಬಾ, ಈಗ ನಾ ಹಾಕಿಲ್ಲ, ಬಾ. ನಿನ್ನಂತೂ ಪಾಸ್ಪೋರ್ಟ್ ಐತಲ್ಲ? ನಂದೈತಿ. ಇಲ್ಲ ಬಾ, ಈ ಕಡೆ ಬಾ. ಅಲ್ಲ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 5 ವರ್ಷದವರೆಗೂ ಅಲ್ಲಿ ಯಾರು ಮತ್ತೆ? 3 ವರ್ಷ ಇರ್ಬೋದು ಅಷ್ಟೇ. ಮತ್ತೆ ಸ್ಕೂಲಿಗೆ ಬರ್ಬೇಕಲ್ಲ. ಲಕ್ಷ ಏನು ಕತ್ತನಪ್ಪ, ಒಬ್ಬನ ಹೋಗಲ್ಲ, ಬೇಕಾದ್ರೆ ಹೋದ್ರೆ
ಮತ್ತೆ ಅವೆಲ್ಲ ನೋಡ್ಕೊಂಡು ಚೆನ್ನಾಗಿರೋದು ಪ್ಯಾಕೇಜ್ ಐತಿ ಅಂತಂದ್ರೆ ಹೋಗ್ಬೇಕು. 5 ವರ್ಷ ಹೋಗಿ ಕೆಲಸ ಮಾಡ್ಕೊಂಡು ತುಂಬ ಅವ್ನ ಮನ್ಸು ಅವ್ನು ಮಾಡೋಣ ನಾವು ಮಾಡವ ಕನ್ಫರ್ಮೇಷನ್ ಇಮೇಲ್ ಯಾವಾಗ ಹೋಗೋದು ಈಗ ಒಂದು ವಾರ ಇದು ಯುಗಾದಿ ಒಳಗೆ. ಯುಗಾದಿ ಅಲ್ಲ, ಈಗ ಅವ್ನು ಬರ್ತಾನೆ ಮಾರ್ಚಿಗೆ ಅವನ ಜೊತೆ ಹೋಗೋದು. ಮಾರ್ಚಲ್ಲಿ ಬಂದರೆ ಅವನು ಒಂದು ತಿಂಗಳು ಇದ್ಬಿಟ್ಟು ಎಷ್ಟು ಅವಾಗೆಲ್ಲ ಮುಂಬೈಗೆ ಬಾಂಬೆಗೆ ಹೋಗ್ತಿದ್ರಪ್ಪ. ಈಗ ಬೆಂಗಳೂರಿಂತ್ರನ ಐತೆ ಬಿಡು ಅಲ್ಲಿಗೆ. ಈಗ ಮನಿ ಮಾಡಾಕತ್ತಾನ ಅಲ್ಲಿ. ಸೊ ನಾವು ಹೋದ್ರೆ ನಮಗೂ ನೋಡ್ತಾನ. ಅವಾಗ ನೀನು ಮತ್ತು ಲಕ್ಷ ಬರ್ಬೋದು, ಒಂದು 3 ವರ್ಷ ತನಕ ಇರ್ಬೋದು ಆರಾಮಾಗಿ. ಅಲ್ಲಪ್ಪ, ಈಗ ಲಕ್ಷನ್ ಎಲ್ಲ ಪ್ರಾಬ್ಲಮ್ ಇಲ್ಲ. ಈಗ ಲಕ್ಷನ್ ಬಿಟ್ಟು ಅವ್ರ ಅಜ್ಜಿ ಹೆಂಗಿರ್ತಾಳಲ್ಲೇ ಇಲ್ಲ, ಆಫೀಸು ಆನ್ಲೈನ್ನಾಗ ಮಾಡಿಕೊಡ್ಬೋದು. ನಾನು ಅಲ್ಲೇ ವರ್ಕ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ನಿಮ್ಮ ಅಭಿಪ್ರಾಯ ಏನು ಹೇಳ್ರಿ? ನೀ ಬ್ಯಾಡ ಹೋದ್ರೆ ಅವನೊಬ್ಬನ ಹೋಗಿ ಮಾಡ್ಕೊಂಡು ತಿನ್ಬೇಕು. ಹುಡುಗಿ ನೆಟ್ಟವ ಒಂದು ಸ್ವಲ್ಪ ತಿಂತಾವ. ಈಗ ಬೆಳೆ ಹುಡ್ರವು ಬೇರೆಯವ್ರಿಗಾರು ಹೋದ್ರೆ ಅವನ್ನ ಕಟ್ಕೊಂಡು ಹೋಗಾಳಕ್ಕೆ ನನಗೆ ಹಿಡಿಯೋಕ್ಕಾಗೋದಲ್ವಾ ಅಂತಂದು ಅಲ್ಲೇ ಇರ್ಬೇಕು, ಹೋಗೋದು ಮನೆಗೆ ಇರ್ಬೇಕು. ಅಲ್ಲಿ ಚಳಿ ಇರ್ತದೆ ಹೊರಗೆಲ್ಲ. ಅವನು ಹೋಗಿ ಬರ್ಬೇಕಲ್ಲ ಬಿಡು. ಎಲ್ಲಿಗೆ ಹೋಗಿ ಬರ್ಬೇಕು? ಫಸ್ಟ್ ಹೋಗಿ ಬರ್ಬೇಕಲ್ಲ. ಹಂಗೇನಿಲ್ಲ, ಈಗ ಕರ್ಕೊಂಡ ಹೋಗೋದು. ಈಗ ಅವ್ನ ಫ್ರೆಂಡ್ ಅದಾನಲ್ಲ, ಅವ್ನು ಹೋಗಿ ಇದ್ದು ಬಂದಾನಲ್ಲ, ಅವನ ಜೊತೆಗೆ ಹೋಗೋದೀಗ. ಅವ್ನ ಹೆಂಡತಿ ಕರ್ಕೊಂಡು ಹೋಗ್ಬೇಕು. ಅವ್ನ ಹೆಂಡತಿ ಕರ್ಕೊಂಡು ಹೋಗಕ್ಕೆ ಬರ್ತಾನಲ್ಲ, ಅದು ಕರ್ಕೊಂಡು ಹೋಗಕ್ಕೆ ಬಂದು ತಿಕ್ಕಿನ ಕಟ್ಕೊಂಡು ಹೋಗಾನ ಇವನು. ಮತ್ತೆ ಆಗ ಹೆಣ್ಮಕ್ಳು ಹೋಗೋರಲ್ಲ. ಈಗ ಏನು ಮಾಡ್ತೀವಿ ಸಂತು? ನಮ್ಮನ್ನ ಕರ್ಕೊಂಡು ಹೋಗಿ ಮತ್ತೇನು? ಫಸ್ಟ್ ನಾವು ಹೋಗ್ತೀನಿ, ಆಮೇಲೆ 1 ತಿಂಗಳು ಬಿಟ್ಬಿಟ್ಟು ಅಂತ. 1 ತಿಂಗಳು ಬಿಟ್ಟರೆ ನಾನು ಮತ್ತೆ ಹೋಗ್ಬೇಕಾಗ್ತವಲ್ಲ ಇಲ್ಲಿಂದ ಬರೋಕೆ. ಅಲ್ಲಿ ಏನು ಫ್ಲೈಟ್ ಆಗ್ತದೋ ಇಲ್ಲಿ ಅದು ನೋಡೋಣ. ನಾನು ಏನು ಹೇಳ್ತಾನೆ, ಇಲ್ಲಾಂದ್ರೆ ಜೊತೆಗೆ ಹೋಗ್ಬೋದು ಅಷ್ಟೇ. ಇಲ್ಲಿಂದ ಫ್ಲೈಟ್ ಹತ್ತಿದ್ರೆ ಅಲ್ಲಿ ಹೋಗಿ ಆರಾಮ 2 ಅವರಲ್ಲಿ ಹೋಗೋಣ. ಎಷ್ಟು ಅವರ್? ಈಗೆಲ್ಲ ಗೊತ್ತಾಗೈತೆ ಬಿಡ. ಇಲ್ಲಿ ಮುಂಬೈ ನೋಡಿದ್ದೀನಿ, ಹೋಗಿ ಬಂದಿ ಆಗಿ ಫ್ಲೈಟ್ನಾಗ ಆಗಿ 8 ತಾಸು ಬೇಕು ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ. ಎಷ್ಟು 1000 ಕಿಲೋಮೀಟರ್ ಇದು ಗೊತ್ತವ? US ಏನಿಲ್ಲ ಐತೆ ಎಂಥದ ಏನೋ ರಾಜನ್ ಗಂಟಿಗೆ ನಳಿಯಿಂದ ಇದಕ್ಕೆ ಗಂಟಿಗೆ ನಳಿ ಚಿಪ್ಲಾಪುರ ಪುರತ್ಗೆ ಅಲ್ಲ ರೇಷನ್ ತರಕ ಬಸ್ ಹೋಗಿ ಪುರತ್ಗೆ ಹೋದಂಗೆ ಮಾಡ್ಯಾನ. ನೋಡ್ದೆ ಮೈಂಡ್ ಹಿಂಗೆ ಚೇಂಜ್ ಆಕತಿ. ಏನಂತ ಆಮೇಲೆ ನಾಳೆ ಹೋಗ್ತದ್ಲಂತ, ಇವತ್ತು ನಾಳೆ ಕೆಲಸ ಮಾಡಿ ನಾಳೆ ಹೋಗಿದ್ಲಂತ. ಈಗ ಅದು ಬಿಡಯವ, ಈಗ ಇರೋ ಟಾಪಿಕ್ ಮಾತಾಡಿಲ್ಲ ಹೇಳು. ಇದು ಕ್ಲಿಯರ್ ಮಾಡೋಣ. ಕ್ಲಿಯರ್ ಆಯ್ತಲ್ಲ. ಏನು ಕ್ಲಿಯರ್ ಆಗ್ಬೇಕು? ಈಗ ಏನು ಮಾಡೋದು? ಆ ಹುಡುಗಾಲ ಇವಾಗ 1.5 ವರ್ಷ ಆದ್ಲು, ಇನ್ನು 1.5 ವರ್ಷ ಅಷ್ಟೇ ಅವಳು. 5 ವರ್ಷ ತನಕ ಇರ್ಬೋದು ಅಲ್ಲಿ. ಆಮೇಲೆ ಮತ್ತೆ ಸ್ಕೂಲ್ ಹಚ್ಬೇಕಲ್ಲ. ಸ್ಕೂಲಲ್ಲೂ ಹಚ್ಬೋದು, ಬಟ್ ನಾವು 5 ವರ್ಷ ಮೇಲೆ ಇರೋಕ್ಕಾಗಲ್ಲ. ಒಂದು ತಿಂಗಳು ನೀನು ಹೋದ್ರೆ ಗೊತ್ತಾಕತ್ತಾಗ ಹಕ್ಕಿಕತ್ತ. ಇಲ್ಲವೇ, ನಾ ಫಸ್ಟ್ ಟೈಮ್ ಹೋಗಿದ್ರೆ ನಡೀತ. ಇವನು ಆಲ್ರೆಡಿ ಹೋಗ್ಯಾನಲ್ಲ, ಅವ್ನ ಫ್ರೆಂಡ್ ಕೆಲಸ ಮಾಡಿದವನು. ಅವಂದು ರೂಮೇಟ್, ಅವನು ರೂಮ್ನಾಗ ಒಂದೇ ಜೊತೆಗೆ ಇದ್ದಿರೋರು. ಅದಕ್ಕೆ ಅವನು ಹೇಳಕತ್ತಾನ ಹೋಗೋಣ ಅಂತ. ನಾನು ಈಕಿನ್ನ ಸಣ್ಣಕ್ಕದಾಳ ಅಂತ ನನಗೆ ಬೇಡ ಅಂತ ಅನ್ನಕತ್ತೈತಿ. ಪಗಾರ ಜಾಸ್ತಿ ಐತಿ ಅಂದ್ರೆ ಸೋಮನ ಹಂಗೈತಂತ. ಹಾವೇರಿ ಹುಡುಗ ಅಂತ ತಾನ
ಇಲ್ಲಿ ಅಲ್ಲೇ ಇವ್ರು ಹೊರಗೆ ತಿನ್ನಂಗಿಲ್ಲ ಅವ್ರು ಅಲ್ಲೇ ನಮ್ದು ಏನು ರೇಷನ್ ಸಿಗ್ತತ್ತಲ್ಲ ಅವೆಲ್ಲ ಸಿಗ್ತದಂತ ಅಕ್ಕಿ ಗಿಕ್ಕಿ ಎಲ್ಲ ಸಿಗ್ತಾವ ಈಗ ಅಲ್ಲಿ. ಇಲ್ಲಿ ಇದ್ರಲ್ಲಿ ಐತೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಒಳಗಡೆ ಇಲ್ಲ. ಯಾರು ರೈಲ್ವೆ ಡಿಪಾರ್ಟ್ಮೆಂಟ್? ಇಲ್ಲಿ ಒಳಗಡೆ ಡಿಪಾರ್ಟ್ಮೆಂಟ್ ಇಲ್ವಾ ಇದ್ರ ಹತ್ರ ಒಳಗಡೆಗೆ ಡಿಪಾರ್ಟ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದ್ರ ಒಳಗಡೆ ಎಲ್ಲ ಸಿಗುತ್ತೆ. ಆಕೆ ಏನು ಹೇಳಕತ್ತಾಳ ರೈಲ್ವೆ ಕ್ವಾರ್ಟರ್ಸ್ ಒಳಗಡೆ ಅವ್ರಿಗೆ ರೇಷನ್ ಗಿಷನ್ ಕೊಡೋವು ಇರ್ತಾವ ಅಂತ ಹೇಳಕತ್ತಾಳ. ಅಲ್ಲೇ ಸಿಗುತ್ತಲ್ಲ ಪ್ರತಿ ಒಂದು ಸಿಗುತ್ತೆ. ಅಲ್ಲಿ ಅದಾವ ಬೇ ಈಗೆಲ್ಲ ಭಾಳ ಮಂದಿ ಅದಾರ ಅಲ್ಲಿ ನಮ್ಮ ದೇಶದವ್ರು. ಹೆಂಗಾರ ಆಗ್ತತಿ ಹೋಗೋದಿದ್ರೆ ಹೋಗೋದು ನಡಿ ಅಷ್ಟ. ಅದು 3 ವರ್ಷ ಅಷ್ಟೇ ನೀರಕ್ಕಾಗೋದು. ಆಮೇಲೆ ಆಕೆ ಲಕ್ಷ ಸ್ಕೂಲಿಗೆ ಬರ್ಬೇಕಲ್ಲ ಮತ್ತೆ. ಇದು ಪ್ರ್ಯಾಂಕ್ ವಿಡಿಯೋ. ಅಲ್ಲಿ ನೋಡ್ರಿ ನೀವಿಬ್ರು ಪ್ರ್ಯಾಂಕ್ ಆಗಿದ್ದೀರಾ. ಅಮ್ಮ ಕಳ್ಸಕ್ಕೆ ಒಬ್ಬನಂತ ಒಬ್ಬನ ಹೋಗ್ಲಿ ನೀನ್ ಬೇಡ ಅಂತ ನಾನು ಫ್ರೆಂಡ್ಸ್ ಇವರು ಪ್ರ್ಯಾಂಕ್ ಆಗಿದ್ದಾರೆ ಫ್ರೆಂಡ್ಸ್. ಅಷ್ಟು ಸಕ್ಸಸ್ ಆಗಿಲ್ಲ, ಬಟ್ ನಮ್ಮ ಮಮ್ಮಿ ಮಲ್ಕೊಂಡಿದ್ರು. ಅಷ್ಟು ಒಂಥರ ಮಾಡಿದ್ದೀವಿ, ಒಂದು ಸ್ವಲ್ಪ ಪ್ರ್ಯಾಂಕ್ ಒಂದು ಮಟ್ಟಿಗೆ ಮಾಡಿದ್ದೀವಿ. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನಿಜಾನೂ ಆಗ್ಬೋದು. ಇದು ನಿಜಾನೂ ಆಗ್ಬೋದು. ದುಬೈಗೆ ಹೊಂಟವಿ. ದುಬೈಕಲ್ಲವೇ US. ಈಗ ನಿಮ್ಮ ಅಳಿಯ ಈಗ ಪ್ರ್ಯಾಂಕ್ ಮಾಡಿದ್ನಲ್ಲ ಹಿಂಗೆ ಹೋಗ್ತಾನಂತ ಏನು ನಿಂದ ಅಭಿಪ್ರಾಯ? ನೀನ್ ನಗರ್ದಾಗ ಮಾತಾಡು. ಅಲ್ಲ ನಿಮ್ಮ ಅಭಿಪ್ರಾಯ ಏನಂತ ಕೇಳ್ತಾಳ ಹೇಳು. ಅವ್ರವ್ರ ಆಸೆ ಎಲ್ಲೆಲ್ಲಿದೆ ಅಲ್ಲೆಲ್ಲಿ ಹೋಗ್ಲಿ, ನನಗೇನು ಅಭ್ಯಂತರ. ನೀನು ಮತ್ತು ಮೊಮ್ಮಗಳನ್ನ ಬಿಟ್ಟು ಹೆಂಗಿರ್ತಿ? ಮಾತಾಡ್ ಬಿಟ್ಟು ಹೋಗ್ಲಿ. ಈಗ ಪ್ರ್ಯಾಂಕ್ ಆಗಿರಲ್ಲ ನೀವು, ಈಗ ಮೊಮ್ಮಗಳನ್ನ ಬಿಟ್ಟು ಹೆಂಗಿರ್ತೀರಿ ಹೇಳ್ರಿ ಇಬ್ರು? ಅದ ಬಿಟ್ಟು ಹೋಗ್ಬಿಡ್ರಿ. ಬಿಟ್ಟು ಅಲ್ಲ, ತಂದೆ ತಾಯಿಯರ ಹತ್ರ ಇರ್ಬೇಕ, ಮಗ ನಿಮ್ಮ ಹತ್ರ ಇರ. ನಾವ್ ಎಷ್ಟು ಜೋಪಾನ ಮಾಡಿದ್ರೆ ಮತ್ತೆ ನಿಮ್ಮ ತಲೆ ಓಡ್ಬರೋ. ನಮ್ಮ ಅಜ್ಜಿ ಪ್ರ್ಯಾಂಕ್ ಆದರು. ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ಇಷ್ಟ ಆ್ಯಕ್ಚುಲಿ ಈ ಥರ ಎಲ್ಲ ಹೋಗಿ ಬೇರೆ ದೇಶಕ್ಕೆಲ್ಲ ಹೋಗಿಬಿಟ್ಟು ಲೈಕ್ ಅರ್ನಿಂಗ್ಸ್ ಮಾಡೋದು, ಲೈಕ್ ಹೋಗಿಬಿಟ್ಟು ಕೆಲಸ ಮಾಡೋದು. ನಾವು ಬೇರೆದಕ್ಕೆ ಯಾವುದಕ್ಕೂ ಹೋಗ್ತಾ ಇಲ್ವಲ್ಲ. ನಮ್ಮ ಅಜ್ಜಿ ಪ್ರ್ಯಾಂಕ್ ಆದರು, ಹಾಗೆ ನಮ್ಮ ಮಮ್ಮಿ ಪ್ರ್ಯಾಂಕ್ ಆಗಲಿಲ್ಲ. ನಮ್ಮ ಮಮ್ಮಿಗೂ ತುಂಬಾ ಇಷ್ಟ ಹೋಗಿಬಿಟ್ಟು ಬೇರೆ ದೇಶಕ್ಕೆಲ್ಲ. ಅವ್ರ ಫ್ರೆಂಡ್ಸ್ ಎಲ್ಲ ನೋಡ್ತಾರಲ್ಲ, ಅವ್ರ ಫ್ರೆಂಡ್ಸ್ ಮಕ್ಕಳೆಲ್ಲ ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ನಮ್ಮ ಮಮ್ಮಿ ಹಂಗೆ ಹೇಳ್ತಾಯಿದ್ರು, ಹೋಗಲಿ ಬಿಡು ಪರವಾಗಿಲ್ಲ ಅನ್ನೋ ಥರ. ನನಗೆ ಮತ್ತು ನಮ್ಮ ಅಜ್ಜಿಗೆ ಇಷ್ಟ ಇರಲಿಲ್ಲ. ಆ್ಯಕ್ಚುಲಿ ನಾನು ಹೋಗೋದು ನಮ್ಮ ಅಜ್ಜಿಗೆ ಇಷ್ಟ ಇಲ್ಲ. ಸೊ ಫೈನಲ್ಲಾಗಿ ನಮ್ಮ ಅಜ್ಜಿ ಪ್ರ್ಯಾಂಕ್ ಆದರು. ನಮ್ಮ ಮಮ್ಮಿ ಲೈಕ್ ಒಂದು ಸ್ವಲ್ಪ ಭಯಪಡ್ತಾಯಿದ್ರು. ಯಾಕಂತಂದರೆ ನನ್ನ ಮಗಳನ್ನ ಬಿಟ್ಟು ಕರ್ಕೊಂಡು ಹೋಗ್ತಾರಲ್ಲ ಅನ್ನೋದಕ್ಕಷ್ಟೇ ಬೇಜಾರಾಗಿದ್ದರು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಫೈನಲಾಗಿ ಪ್ರ್ಯಾಂಕ್ ವಿಡಿಯೋ ಸಕ್ಸಸ್ಫುಲ್ ಆಯಿತು. ಸೊ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಸೊ ಅಷ್ಟೇ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇಷ್ಟು ಪ್ರ್ಯಾಂಕ್ ವಿಡಿಯೋ. ನಮ್ಮ ಅಜ್ಜಿಗೆ ಮತ್ತು ನಮ್ಮ ಮಮ್ಮಿಗೂ ಪ್ರ್ಯಾಂಕ್ ಮಾಡಿದೆ. ಹೆಂಗಾಯಿತೋ ಗೊತ್ತಿಲ್ಲ. ಫಸ್ಟ್ ವಿಡಿಯೋ ಇದು ಪ್ರ್ಯಾಂಕ್ದು. ನಮಗೆ ವಿತೌಟ್ ನಾಲೆಜ್ ಮಾಡಿದ್ದೀವಿ. ಔಟ್ಪುಟ್ ಹೇಗೆ ಬರುತ್ತೆ ಅಂತಲೂ ಗೊತ್ತಿಲ್ಲ. ಸೊ ಫೈನಲ್ಲಾಗಿ ಹಾಕ್ತೀನಲ್ವ, ನೀವೇನೇ ಕಾಮೆಂಟ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್. ಲವ್ ಯು ಆಲ್.